ಸ್ನೇಹಿತರೆ ನಮಸ್ಕಾರ. ಕೇಂದ್ರ ಸರ್ಕಾರ ಒಂದು ಪ್ಯಾನ್ ಕಾರ್ಡ್ 2.0 ಯೋಜನೆಗೆ ಅನುಮೋದನೆ ನೀಡಿದೆ ಅಂತ ಈಗ ಆಲ್ರೆಡಿ ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ. ತಿಂಗಳ ಸ್ಯಾಲರಿ, ಕೂಲಿ, ಆದಾಯ ಮತ್ತು ಉದ್ಯೋಗ ಸೇರಿದಂತೆ ಪ್ರತಿಯೊಬ್ಬರು ಪಾನ್ ಕಾರ್ಡ್ ಹೊಂದಿರುವುದು ಅಗತ್ಯವಾಗಿದೆ ಸ್ನೇಹಿತರೆ. ಆದಾಯ ಇರುವ ವ್ಯಕ್ತಿಗಳು ಪಾನ್ ಕಾರ್ಡ್ ಹೊಂದಿರಲೇಬೇಕು. ಇದೀಗ ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ 2.0 ಯೋಜನೆಗೆ ಅನುಮೋದನೆ ನೀಡಿದೆ ಸ್ನೇಹಿತರೆ. ಈ ಮೂಲಕ ಕಾರ್ಡ್ನಲ್ಲಿ ಮಹತ್ವದ ಬದಲಾವಣೆ ಹಾಗೂ ಹೆಚ್ಚುವರಿ ಸುರಕ್ಷತೆ, ಸುಲಭ ಹಾಗೂ ಸರಳತೆ ತೆರಿಗೆ ಪಾವತಿ ಒಂದು ವ್ಯವಸ್ಥೆ ಸೇರಿದಂತೆ ಹಲವು ಪ್ರಯೋಜನಗಳನ್ನು ಮೂಲಕ ನೀಡಲಾಗ್ತಾ ಇದೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಬರೋಬ್ಬರಿ 1435 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ ಸ್ನೇಹಿತರೆ. ಇನ್ನು CCEA ಒಂದು ಒಪ್ಪಿಗೆ ನೀಡಿದೆ. ಕ್ಯಾಬಿನೆಟ್ ಆರ್ಥಿಕ ವ್ಯವಹಾರಗಳ ಸಮಿತಿ ಅಂದರೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಯೋಜನೆಗೆ ಅನುಮೋದನೆ ನೀಡಿದೆ. ಏನಿದು ಪ್ಯಾನ್ ಕಾರ್ಡ್ 2.0 ಯೋಜನೆ ಅಂತ ನೋಡೋದಾದರೆ, ಹೊಸ ಒಂದು ಪ್ಯಾನ್ ಕಾರ್ಡ್ನಿಂದ ಸದ್ಯ ಇರುವ ಪ್ಯಾನ್ ಕಾರ್ಡ್ ಕಾರ್ಯನಿರ್ವಹಿಸುತ್ತಾ ಅಂತ ಕೇಳೋದಾದರೆ ಖಂಡಿತವಾಗಿ ಕಾರ್ಯನಿರ್ವಹಿಸುತ್ತೆ. ಪ್ಯಾನ್ ಇರುವವರು ಹೊಸದಾಗಿ ಮಾಡಿಸ್ಕೊಳ್ಬೇಕಾ ಅಥವಾ ಹಲವು ಪ್ರಶ್ನೆಗಳಿಗೆ ನೋಡೋದಾದರೆ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ. ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಾರ ಅಸ್ತಿತ್ವದಲ್ಲಿರುವಂಥ ಒಂದು ಪ್ಯಾನ್ ಸಂಖ್ಯೆಗಳು ಕಂಟಿನ್ಯೂ ಆಗುತ್ತೆ, ಅದು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ. ವರ್ಧಿತ ವೈಶಿಷ್ಟ್ಯಗಳೊಂದಿಗೆ ಒಂದು ಹೊಸ ಕಾರ್ಡ್ಗಳನ್ನು ನೀಡಲಾಗುತ್ತೆ. ಹೀಗಾಗಿ ಹಳೆ ಪ್ಯಾನ್ ಕಾರ್ಡ್ಗಳು ಇರುವವರು ಹೊಸ ಒಂದು ಯೋಜನೆಯಿಂದ ಆತಂಕ ಪಡುವಂಥ ಒಂದು ಅವಶ್ಯಕತೆ ಇಲ್ಲ. ಹಳೆ ಕಾರ್ಡು ಸಹ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಪ್ಗ್ರೇಡ್ ಮಾಡಲಾದಂಥ ಒಂದು ಪ್ಯಾನ್ 2.0 QR ಕೋಡ್ ಸೇರಿದಂತೆ ಒಂದು ಹೊಸ ವೈಶಿಷ್ಟ್ಯಗಳನ್ನು ಹೊಂದಿರುತ್ತೆ ಮತ್ತು ಇದನ್ನು ಉಚಿತವಾಗಿ ಒದಗಿಸಲಾಗುತ್ತೆ ಅಂತ ಸಹ ಹೇಳಿದ್ದಾರೆ ಸ್ನೇಹಿತರೆ. ಸದ್ಯ ಹಳೆ ಕಾರ್ಡ್ ಇರುವವರಿಗೂ ಹೊಸ ಕಾರ್ಡನ್ನು ಉಚಿತವಾಗಿ ನೀಡಲಾಗುತ್ತೆ. ಹೀಗಾಗಿ ಹೊಸ ಕಾರ್ಡಿಗೆ ಅರ್ಜಿ ಹಾಕುವುದು, ಶುಲ್ಕ ಪಾವತಿಸುವ ಒಂದು ಅಗತ್ಯವಿಲ್ಲ ಅಂತ ಸಹ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಯೋಜನೆಯು ಪಾನ್ ಸೇವೆಗಳನ್ನು ಡಿಜಿಟಲೀಕರಣಗೊಳ್ಳುವ ಒಂದು ಸಲುವಾಗಿ ಬಳಕೆದಾರರ ಅನುಕೂಲಕ್ಕಾಗಿ ಪೇಪರ್ಲೆಸ್ ಅಂದರೆ ಆನ್ಲೈನ್ ಪ್ರಕ್ರಿಯೆಯನ್ನು ರಚಿಸುತ್ತೆ. ಪಾನ್ ಕಾರ್ಡ್ ಒಂದು ವ್ಯವಸ್ಥೆಯಲ್ಲಿ ಮತ್ತಷ್ಟು ಡಿಜಿಟಲೀಕರಣ ಹಾಗೂ ಸರ್ಕಾರದ ಎಲ್ಲ ದಾಖಲೆಗಳನ್ನು ಪಾನ್ ಕಾರ್ಡ್ ಮಾಹಿತಿ ಲಭ್ಯವಾಗಿರುತ್ತೆ. ಇನ್ನು ಇದರಿಂದ ಅರ್ಹತೆಗೆ ಸೌಲಭ್ಯಗಳನ್ನು ಸಹ ಸಿಗುತ್ತೆ ಸ್ನೇಹಿತರೆ. ಇನ್ನು ಪ್ಯಾನ್ ಕಾರ್ಡ್ 2.0 ಡೇಟಾ ಸ್ಥಿರತೆ ನೋಡೋದಾದರೆ ಸೆಕ್ಯೂರ್ ಆಗಿರುತ್ತೆ. ಜೊತೆಗೆ ಪರಿಸರ ಪ್ರಕ್ರಿಯೆಗಳು ಮತ್ತು ಮೂಲ ಸೌಕರ್ಯಗಳ ಭದ್ರತೆಯನ್ನು ವೆಚ್ಚವನ್ನು ನಿರ್ವಹಿಸುವಾಗ ವರ್ಧಿಸುತ್ತೆ ಸ್ನೇಹಿತರೆ. ಇನ್ನು ಪ್ಯಾನ್ 2.0ದಿಂದ ಡೇಟಾ ಮಾಹಿತಿ, ತೆರಿಗೆ ಮಾಹಿತಿ ವ್ಯವಸ್ಥೆ ಸೇರಿದಂತೆ ಪಾನ್ ಸಂಬಂಧಿಸಿದ ಕೆಲಸಗಳು ಅತಿ ಸುಲಭವಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.